ಆಗುತ್ತೆ. ಈಗ ನಿನ್ನೆ ಸ್ವಾಮೀಜಿ ಅವರು ಕೊಟ್ಟ ನಂತರದಲ್ಲಿ ಈಗ ಮತ್ತೆ ಈಗ ಪಂಚಪೀಠದ ಶಿವಾಚಾರ್ಯ ಸ್ವಾಮೀಜಿಗಳು ಲಿಂಗಾಯತರು ಸಿಎಂ ಆಗಬೇಕು ಅನ್ನೋಂಥ ಆಯಿತು. ಇದಕ್ಕೇನೋ ನನ್ನ ಅನಿಸಿಕೆ ಸ್ವಲ್ಪ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ, ಅಥವಾ ಇಲ್ಲ ಯಾರ್ದಾರ ಪ್ರವೋಕ್ ಇರ್ಬೋದು. ಇವೆಲ್ಲ ಎಲ್ಲ ರಾಜ್ಯದ ಟೈಮ್ ಸರಿ ಇಲ್ಲ ಅಂತ, ಈ ಥರದ್ದೆಲ್ಲ ವಾತಾವರಣ ಇಲ್ಲ, ಯಾರು ಪ್ರವೋಕ್ ಮಾಡ್ತಾ ಇರ್ಬೋದು. ಈಗ BJPಯವ್ರದ್ದು ಕೈವಾಡ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮತ್ತು ಒಳ್ಳೆ ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳು ಜಾರಿ ಆಗ್ತಾ ಇದೆ. 27 ಸೀಟ್ ಇದ್ದದ್ದು 17 ಸೀಟಿಗೆ ಬಂದಿದ್ದಾರೆ. 28 ಗೆಲ್ತೀವಿ ನಾವಿಬ್ಬರು ಜೊತೆ ಆದಮೇಲೆ ಅಂದಾಗ 17ಕ್ಕೆ ಬಂದಿದ್ದಾರೆ. ಸೊ ಇವೆಲ್ಲ ಆದಮೇಲೆ ಅವ್ರಿಗೊಂದು ಸ್ವಲ್ಪ ಶೇಕ್ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಅಪೋಸಿಷನರ್ ಕೈವಾಡನೂ ಇರ್ಬೋದು. ಇಲ್ಲ, ರಾಜಣ್ಣವ್ರು ಮಾತಾಡೋದು ಇವ್ರು ಮಾತಾಡೋದಲ್ಲ, ನೀವು ಸ್ವಾಮೀಜಿಯವರೆಲ್ಲ ಹೇಳ್ತಾರೆ ಅಂದ್ರಲ್ಲ, ಆ ಥರ ಚರ್ಚೆ. ನಮ್ಮ ಮಂತ್ರಿಗಳನ್ನ ಅವ್ರು ಹೆಂಗೆ ಮಾತಾಡ್ಸೋಕ್ಕಾಗತ್ತೆ? ಸೊ ಬೇರೆ ಸೊ ಗೊತ್ತಿಲ್ಲ ನನಗೆ. ಇವರು ಈಗ ಒಕ್ಕಲಿಗ ಸ್ವಾಮೀಜಿ ಆಯಿತು, ಈಗ ವೀರಶೈವ ಸ್ವಾಮೀಜಿ ಅಂತ ಹೇಳ್ತಾ ಇದ್ದೀರಾ. ಇದರಲ್ಲಿ ಏನಾದ್ರು BJPಯವ್ರದ್ದು ಏನಾದ್ರು ಕೈವಾಡ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಅವರು ಹೇಳ್ತಿರೋದು ಸಿಎಂ ಹುದ್ದೆಗೆ ಆಕಾಂಕ್ಷಿ ಆಗಿರೋಂಥವ್ರೆ ಇದನ್ನ ಪರೋಕ್ಷವಾಗಿ ಹೇಳ್ತಿದ್ದಾರೆ ಅವ್ರಗಳ ಮುಖಾಂತರ ಅಂತ. ನನಗೆ ನೋಡಪ್ಪ, ನಾನು ಅನವಶ್ಯಕವಾಗಿ ಮೂಗು ತೋರಿಸೋದು ಮತ್ತು ಟಿವಿಗೆ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಅಭ್ಯಾಸ ನಂದಲ್ಲ. ಆದರೆ ನನಗೆ ಬಲವಾದ ನಂಬಿಕೆ ಇದೆ, ನಮ್ಮ ಕಾಂಗ್ರೆಸ್ ಹೈಕಮಾಂಡು ಇದಕ್ಕೆಲ್ಲ ಸರಿಪಡಿಸುವಂಥ ಶಕ್ತಿ ಇದೆ. ಮತ್ತು ಖರ್ಗೆಯವರು ಅಧ್ಯಕ್ಷರಿಂದ ಕರ್ನಾಟಕದ ಇತಿಹಾಸ ಅವ್ರಿಗೆ ಗೊತ್ತಿದೆ ಪೂರ್ತಿ. ಮತ್ತು ಸಿದ್ದರಾಮಯ್ಯನವರು DK ಅವರು ಡೆಲ್ಲಿಲೇ ಇದ್ದಾರೆ. ಬಹುಶಃ ಸೂಕ್ತವಾದಂಥ ತೀರ್ಮಾನ ತಗೋತಾರೆ. ಇದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ಮುಖ್ಯಮಂತ್ರಿ ಚೇಂಜ್ ಆಗಲಿ, ಉಪಮುಖ್ಯಮಂತ್ರಿ ಅಡಿಷನಲ್ ಮಾಡಿಸೋದಾಗಲಿ ಎಲ್ಲವೂ ಹೈಕಮಾಂಡು ನಿರ್ಧಾರ ಮಾಡ್ತಾರೆ. ಹೌದು, ಅವಶ್ಯಕತೆ ಇಲ್ಲ. ಯಾವ ಸ್ವಾಮೀಜಿನೂ ಪಬ್ಲಿಕ್ನಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಇಚ್ಛೆ ಇದ್ದು ಹೇಳಿದ್ರೆ ನೇರ ಹೈಕಮಾಂಡ್ ಜೊತೆ ಮಾತಾಡ್ಬೋದು, ಅಥವಾ ಎಲ್ಲ ಮುಖ್ಯಮಂತ್ರಿಗೆ ಮಾತಾಡ್ಬೋದು, ಅಥವಾ DK ಅವ್ರು ಕರೆದು ಮಾತಾಡ್ಬೋದು, ಅಥವಾ ವೀರಶೈವರು ಇನ್ನೊಬ್ಬರು ನಮ್ಮ ಲಿಂಗಾಯತ್ ಲೀಡರ್ಗಳು ಕರೆದು ಮಾತಾಡ್ಬೋದು. ಬಟ್ ವೇದಿಕೆಯಲ್ಲಿ ಮಾತಾಡೋದು ಏನೋ ಅವಶ್ಯಕತೆ. ಅದೇ ಈಗ ಅದೇ ರಾಜಕಾರಣಿಗಳು, ಮಂತ್ರಿಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಅದಕ್ಕೆ ನಾವು ಯಾರೂ ಲಗಾಮ್ ಹಾಕಕ್ಲಿಕ್ಕಾಗಲ್ಲ. ಸೊ ಅದು ಅವರವರ ಇಚ್ಛೆಯಂತೆ ಮಾತನಾಡ್ತಾರೆ. ಸ್ವಾಮೀಜಿಯವರು ಅವ್ರದ್ದೇ ಆದಂಥ ಒಂದು ಇದನ್ನು ಇಟ್ಕೊಂಬಂದಿದ್ದಾರೆ. ಬಹುಶಃ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಭಾವನಾತ್ಮಕವಾಗಿ ಹೇಳಿರ್ಬೋದು ಅಂತ ಅನ್ಕೋತೀನಿ. ಬಟ್ ಅದನ್ನೇನು ದೊಡ್ಡದಾಗಿ ನಾವು ಅದನ್ನು ತುಂಬ ಬಿಂಬಿಸ್ತಕ್ಕೇನೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಲೋಕಸಭೆ ಚುನಾವಣೆಗೂ ಮುನ್ನ ಇದು ಚರ್ಚೆ ಇತ್ತು, ಲೋಕಸಭೆ ಸಮಯದಲ್ಲೇ ಡೌನ್ ಆಗಿತ್ತು. ಈಗ ಏಕಾಏಕಿ ಈಗಲೂ ಎಲ್ಲ ಸರೋಗುತ್ತೆ. 4 ವರ್ಷ ಇದೇ ಥರ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೆ ಅದಕ್ಕೆ ಇಡೀ 136 ಜನ ಶಾಸಕರು ಸಹ ಒಪ್ತೀವಿ. ಎಲ್ಲರೂ ಚೆನ್ನಾಗಿರುತ್ತೆ, ಯಾವುದೂ ತೊಂದರೆ. ತೀರ್ಮಾನ ಅವ್ರಿಗೆ ಬಿಟ್ಟದ್ದು ಅಂತ ಅಂದಮೇಲೆ ಅನಿವಾರ್ಯತೆ ಇದೆ ಅನ್ನೋ ಪ್ರಶ್ನೆ ನಮಗೆ ಉದ್ಭವ ಆಗಲ್ವಲ್ಲ. ಮಾಡಬೇಕಾ ಬೇಡವಾ, ಅನಿವಾರ್ಯತೆ ಇಲ್ವಾ, ಯಾವಾಗ ಮಾಡಬೇಕು ಎಲ್ಲವನ್ನೂ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ.